ಸೀತಾರಾಮ ಸೀರಿಯಲ್. ರಾಮ್ ಸೀತಾ ಮದುವೆಗೆ ಒಪ್ಪಿದ ಸಿಹಿ. ಆದರೆ ಭಾರ್ಗವಿ ಏನ್ ಮಾಡ್ತಾಳೆ? ಸೀತಾರಾಮ ಧಾರಾವಾಹಿಯಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಸೂರಿ ತಾತನ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದೆ. ಇದರಿಂದ ರಾಮಗೆ ಆತಂಕ ಶುರುವಾಗಿದೆ. ತನ್ನ ಮದುವೆ ಬಗ್ಗೆ ಹೀಗೆ ಹೇಳುವುದು, ಅದರಲ್ಲೂ ಸೀತಾಳಿಗೆ ಈಗಾಗಲೇ ಮಗು ಇದೆ. ಈ ವಿಚಾರ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಹೇಳಿದರೆ ಏನು ಮಾಡುತ್ತಾರೋ ಎಂಬ ಆತಂಕಗೊಂಡಿದ್ದಾನೆ. ಈ ವಿಚಾರದಲ್ಲಿ ರಾಮ ಈಗ ಭಾರ್ಗವಿಯ ಸಹಾಯವನ್ನು ಪಡೆದುಕೊಳ್ಳಲು ಆಲೋಚಿಸಿದ್ದಾನೆ. ಭಾರ್ಗವಿಯ ರಾಮ್ ನಡೆ ಗೊತ್ತಿದ್ದು ಮನದಲ್ಲೇ ನಸು ನುಗ್ಗಿದ್ದಾಳೆ. ಅನಾಮಿಕನಿಗಾಗಿ ಕಾದರೂ ಬರಲಿಲ್ಲ. ಸೀತಾ ಪಾರ್ಕ್ಗೆ ಬಂದು ಅನಾಮಿಕನಿಗಾಗಿ ಕಾಯುತ್ತಿದ್ದಾಳೆ. ರಾಮ್ ಪಾರ್ಕ್ಗೆ ಬಂದು ನೀವ್ಯಾಕೆ ಬಂದಿದ್ದು? ನಾನು ನೋಡಿಕೊಳ್ಳುತ್ತಿದ್ದೆ ಎನ್ನುತ್ತಾನೆ. ಸೀತಾ ನಿಮ್ಮನ್ನು ನೋಡಿ ಅವನು ಹೋಗಬಹುದು ಎಂದಾಗ ರಾಮ್ ಬಚ್ಚಿಟ್ಟುಕೊಳ್ಳುತ್ತಾನೆ. ಆಗ ರುದ್ರಪ್ರತಾಪ್ ಅಲ್ಲಿಗೆ ಬರುತ್ತಾನೆ. ಸೀತಾ, ನಿನಗೆ ಹಳೆಯದೆಲ್ಲ ಮರೆತು ಹೋಗಿದೆ ಅಲ್ವಾ? ಇವತ್ತು ಎಲ್ಲವನ್ನು ನೆನಪು ಮಾಡಿಸ್ತೀನಿ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅಂಜಲಿ ಹಾಗೂ ಪ್ರಿಯಾ ಬರುತ್ತಾರೆ. ಆಗ ರುದ್ರಪ್ರತಾಪ್ ತಾನು ರಾಮ ಕೂಡ ಕಾಣಿಸುತ್ತಾನೆ. ಹಾಗಾಗಿ ರುದ್ರಪ್ರತಾಪ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸೀತಮ್ಮನ ಮದುವೆಗೆ ಒಪ್ಪಿದ ಸಿಹಿ. ಇನ್ನು ಸಿಹಿಗೆ ರಾಮ್ ಇಲ್ಲದೆ ಸೀತಾ ಚೆನ್ನಾಗಿರೋಲ್ಲ. ಸೀತೆ ಇರದೆ ರಾಮ್ನನ್ನು ನೋಡೋಕೆ ಆಗಲ್ಲ ಎಂಬುದು ಅರ್ಥ ಮಾಡಿಕೊಂಡಿದ್ದಾಳೆ ಸಿಹಿ. ಮದುವೆಗೆ ರೆಡಿಯಾಗುತ್ತಿರುವ ಅಜ್ಜಿ ತಾತನನ್ನು ನೋಡುತ್ತಾಳೆ. ತಾತ ಅಜ್ಜಿಗೆ ಹೂವನ್ನು ಮುಡಿಸುತ್ತಿರುವುದನ್ನು ನೋಡಿ ಖುಷಿ ಪಡುತ್ತಾಳೆ. ಮದುವೆಗೆ ಮನೆಗೆ ಹೊರಟುವಾಗ ಸೀತಾಳಿಗೂ ಹೂವು ಮುಡಿಸಲು ಹೇಳುವ ಸಿಹಿ. ನನಗೆ ಅಪ್ಪ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ನಿನಗೆ ಹೂವು ಮುಡಿಸೋಕೆ, ಸೀರೆ ನೆರಗಿಗೆ ಹಿಡಿಯೋಕೆ ಗಂಡ ಬೇಕು ಎಂದು ಹೇಳುತ್ತಾಳೆ. ಈ ಮಾತನ್ನು ಸೀತಾಳನ್ನು ಗೊಂದಲಕ್ಕೀಡುವಂತೆ ಮಾಡುತ್ತದೆ. ಆದರೆ ರಾಮನನ್ನು ಸಿಹಿ ಒಪ್ಪಿಕೊಳ್ಳಿದ್ದಾಳೆ ಎಂಬುದು ಪಕ್ಕಾ ಆಗಿದೆ. ಸೂರಿಗಾಗಿ ಮನೆಯಲ್ಲಿ ಉಳಿದ ಸಾಧನ. ಇನ್ನು ಸೂರಿ ತಾತನ ಆರೋಗ್ಯ ಸಮಸ್ಯೆ ಇದೆ. ಹಾಗಾಗಿ ಸೂರಿ ತಾತ ಇಂದು ಮೆಹಂದಿ ಹಾಗೂ ಹಳದಿ ಶಾಸ್ತ್ರಕ್ಕೆ ನಾನು ಬರುವುದಿಲ್ಲ, ನೀವೆಲ್ಲ ಮದುವೆಗೆ ಹೋಗಿ ಬನ್ನಿ ಎಂದು ಹೇಳುತ್ತಾರೆ. ಸತ್ಯ ತಾನು ಬರುವುದಾಗಿ ಹೇಳುತ್ತಾನೆ. ಆದರೆ ಬೇಕಂತಲೇ ಭಾರ್ಗವಿ ತಾನು ಇರುವುದಾಗಿ ನಾಟಕ ಮಾಡುತ್ತಾಳೆ. ಆದರೆ ರಾಮ್, ನೀವ್ಯಾರು ಬೇಡ, ಸಾಧನ ಚಿಕ್ಕಿ ತಾತನಿಗೋಸ್ಕರ ನೀವಿರಿ, ತಾತನನ್ನು ನೋಡಿಕೊಳ್ಳಿ ಎಂದು ಹೇಳುತ್ತಾಳೆ. ಸಾಧನಳಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಒಪ್ಪಿಕೊಳ್ಳುತ್ತಾಳೆ. ಸಾಧನ ಸತ್ಯ ಬಳಿ ತನ್ನ ಬೇಸರವನ್ನು ಹೊರಹಾಕುತ್ತಾಳೆ. ಅಶೋಕ್ ಪ್ರಿಯಾ ಮದುವೆ. ಇನ್ನು ಮದುವೆ ಮನೆಗೆ ಎಲ್ಲರೂ ಆಗಮಿಸಿದ್ದಾರೆ. ಅಶೋಕ್ಗಿಂತಲೂ ಪ್ರಿಯಾಳಿಗೆ ತನ್ನ ಮದುವೆ ಖುಷಿ ಹೆಚ್ಚಾಗಿದೆ. ಅಂಜಲಿ ಕೂಡ ಮೆಹಂದಿ ಶಾಸ್ತ್ರ ಹಾಗೂ ಹಳದಿ ಶಾಸ್ತ್ರಕ್ಕೆ ಅತ್ತಿಗೆ ಜೊತೆ ನಿಂತಿದ್ದಾಳೆ. ಭಾರ್ಗವಿ ಮದುವೆ ಮನೆಗೆ ಕಾಟಾಚಾರಕ್ಕೆಂದು ಬಂದಿದ್ದು ರಾಮ್ ಹಾಗೂ ಸೀತಾ ಆಡುತ್ತಿರುವ ಆಟವನ್ನು ನೋಡುತ್ತಿದ್ದಾಳೆ. ಸೂರಿ ತಾತನ ಬಗ್ಗೆ ತನ್ನ ಆತಂಕವನ್ನು ರಾಮ್ ಹೇಳಿಕೊಂಡಿದ್ದಾನೆ. ಸಿಹಿ ಬಗ್ಗೆ ಮನೆಯಲ್ಲಿ ಹೇಗೆ ಹೇಳುವುದು ಗೊತ್ತಿಲ್ಲ. ಅದರಲ್ಲೂ ನಾಳೆ ಅಶೋಕ್ ಮದುವೆ ನಡೆದ ಬಳಿಕ ಎಲ್ಲರ ಎದುರು ನಮ್ಮಿಬ್ಬರ ಪ್ರೀತಿ ಹೇಳಬೇಕು ಎಂದು ಹೇಳುತ್ತಾನೆ. ಸೀತಮ್ಮನ ಮದುವೆಗೆ ಒಪ್ಪಿದ ಸಿಹಿ. ಇನ್ನು ಸಿಹಿಗೆ ರಾಮ್ ಇಲ್ಲದೆ ಸೀತೆ ಚೆನ್ನಾಗಿರೋದಿಲ್ಲ. ಸೀತೆ ಇರದೆ ರಾಮ್ನನ್ನು ನೋಡೋಕೆ ಆಗಲ್ಲ ಎಂಬುದು ಅರ್ಥ ಮಾಡಿಕೊಂಡಿದ್ದಾಳೆ ಸಿಹಿ. ಮದುವೆಗೆ ರೆಡಿಯಾಗುತ್ತಿರುವ ಅಜ್ಜಿ ತಾತನನ್ನು ನೋಡುತ್ತಾಳೆ. ಸೀತಾಳ ಮನಸ್ಸು ಕೆಡಿಸಲು ಬಂದ ಚಾಂದಿನಿ. ಇವರಿಬ್ಬರ ಪ್ರೀತಿ ನೋಡಿ ಅವಳೆ ಬೇಸರದಲ್ಲಿದ್ದಾಳೆ. ಸೀತಾರಾಮ ಆಯ್ಕೆ ಮಾಡಿರೋ ಸೀರೆನ ಉಟ್ಟಿಕೊಂಡು ಮದುವೆ ಸೀರೆಯಲ್ಲಿ ಸಡಗರದಿಂದ ಓಡಾಡುತ್ತಾ ಇರುತ್ತಾಳೆ. ಆದರೆ ಇದನ್ನು ತುಂಬ ಜನ ಹತ್ತಿರ ಸಹಿಸಿಕೊಳ್ಳೋಕೆ ಆಗೋದಿಲ್ಲ. ಆಗ ಚಾಂದಿನಿ ಬರ್ತಾಳೆ. ರಾಮ್ ಆಯ್ಕೆ ಮಾಡಿರೋ ಸೀರೆ ಸಿಕ್ಕಿದೆ ಅಂದರೆ ನಿಂಗೆ ರಾಮ್ ಸಿಗ್ತಾನೆ ಅಂತ ಅಂದ್ಕೊಳ್ಬೇಡ ಎಂದು ಹೇಳುತ್ತಾಳೆ. ರಾಮ್ ಯಾರಿಗೂ ಸಿಗಬೇಕು ಅಂತ ಆ ದೇವರೇ ನಿರ್ಧಾರ ಮಾಡಿರ್ತಾರೆ. ಅದನ್ನು ಯಾರೂ ಕೂಡ ಬದಲಾಯಿಸೋಕೆ ಸಾಧ್ಯ ಇಲ್ಲ ಎಂದು ಸೀತೆ ಹೇಳುತ್ತಾಳೆ. ಹೌದಾ? ಹಾಗಾದರೆ ಎಲ್ಲ ದೇವರು ನೋಡ್ಕೋತಾನ? ನಿನ್ನ ರಾಮ್ನ ತಾನೇ ಒಂದೋಗೋಕೆ ಒಂದು ಮಾಡಿ ನಿಮ್ಮ ಮನೆಯ ಮೇಲೆ ಹೂವಿನ ಮಳೆ ಸುರಿತಾನ ಎಂದು ಚಾಂದಿನಿ ಪ್ರಶ್ನೆ ಮಾಡುತ್ತಾಳೆ. ಅದಕ್ಕೆ ಸೀತಾ ಅಷ್ಟೊಂದು ಏನು ಯೋಚನೆ ಮಾಡದೆ ಹಾಗೆಯೇ ಇರ್ತಾಳೆ. ಆದರೆ ಚಾಂದಿನಿ ಅವಳನ್ನು ಅಲ್ಲಿ ಸುಮ್ಮನೆ ನಿಲ್ಲೋಕೆ ಬಿಡೋದಿಲ್ಲ. ಅವಳು ಬೇಕು ಬೇಕು ಎಂದಲೇ ಸೀತಾ ಹತ್ತಿರ ಜಗಳ ಆಡೋಕೆ ಮುಂದಾಗುತ್ತಾಳೆ. ಸೀತಾ ಸುಮ್ಮನೆ ನಿಂತಿರುವುದನ್ನು ಕಂಡು ಅಷ್ಟೆಲ್ಲ ಯೋಚನೆ ಮಾಡಬೇಡ, ಈ ಹೂವು ತಗೊಂಡು ಮಂಟಪಕ್ಕೆ ಹೋಗು ಎಂದು ಹೇಳುತ್ತಾಳೆ. ಕೈಯಲ್ಲಿ ಕೆಲಸ ಇದ್ದರೆ ಯೋಚನೆ ಸ್ವಲ್ಪ ಕಡಿಮೆ ಆಗುತ್ತೆ. ಆ ಕಾರಣಕ್ಕೆ ನೀನು ಈ ಹೂವನ್ನು ತೆಗೆದುಕೊಂಡು ಹೋಗಿ ಅಲ್ಲಿಡು ಎಂದು ಚಾಂದಿನಿ ಹೇಳುತ್ತಾಳೆ. ಇವಳು ಆಡಿದ ಮಾತಿಗೆ ತಿರುಗುತ್ತರ ಕೊಡದೆ ತಾನು ಸೀತಾ ಆ ಹೂವನ್ನು ತೆಗೆದುಕೊಂಡು ತನ್ನ ಕೈಯಲ್ಲಿದ್ದ ಹಿಡಿದುಕೊಂಡು ಮಂಟಪದ ಕೆಳಗೆ ಹೋಗುತ್ತಾಳೆ. ಅಲ್ಲಿ ರಾಮ್ ಸಿಗ್ತಾನೆ. ಇವಳು ಎಡವಿ ಬೀಳುತ್ತಾಳೆ. ಆಗ ರಾಮ್ ಅವನನ್ನು ಹಿಡಿದುಕೊಳ್ಳುತ್ತಾನೆ. ಅವಳ ಕೈಯಲ್ಲಿದ್ದ ಹೂವಿನ ಬಟ್ಟಲಿನ ಹೂಗಳೆಲ್ಲ ಮೇಲಕ್ಕೆ ಚೆಲ್ಲಿ ಅವರಿಬ್ಬರ ಮೈ ಮೇಲೆ ಬೀಳುತ್ತದೆ. ದೂರದಲ್ಲಿ ನಿಂತು ಚಾಂದಿನಿ ಇವರಿಬ್ಬರನ್ನು ನೋಡ್ತಾ ಇರ್ತಾಳೆ. ಇವಳಿಗೆ ಇದನ್ನು ಸಹಿಸೋಕೆ ಸಾಧ್ಯವಾಗುತ್ತಿಲ್ಲ ಮತ್ತು ಅವಳಿಗೆ ತಾನು ಹೇಳಿದ ಒಂದು ಮಾತು ಮತ್ತೆ ಆ ಸಂದರ್ಭದಲ್ಲಿ ನೆನಪಾಗುತ್ತದೆ. ಅದೇನೆಂದರೆ, ನಿನ್ನ ರಾಮನ ತಾನಾಗೆ ಒಂದೇ ಮಾಡಿ ನಿಮ್ಮ ಮೇಲೆ ಹೂವಿನ ಮಳೆ ಸುರಿಸುತ್ತಾನ ಎಂದು ಅವಳು ಈ ಹಿಂದೆ ಕೇಳಿರೋದು ನೆನಪಾಗುತ್ತದೆ. ಮತ್ತೆ ಅವಳಷ್ಟಕ್ಕೆ ಅವಳೇ ಅಲ್ಲಿಂದ ಹೊರಟು ಹೋಗ್ತಾಳೆ. ಇತ್ತ ರಾಮ್ ಸೀತಾಳನ್ನು ಹೊಗಳುತ್ತಾ ಇರುತ್ತಾಳೆ. ಎಷ್ಟು ಚೆನ್ನಾಗಿದ್ದೀರಾ ಸೀತಾ, ನೀವು ನಿಮ್ಮನ್ನು ನೋಡ್ತಾ ಇದ್ದರೆ ನಾನು ನಿಂತಲ್ಲೇ ಕಳ್ತಾ ಹೋಗ್ತಾ ಇದ್ದೀನಿ ಎಂದು ಹೇಳ್ತಾನೆ. ಸುಮ್ಮನೆ ಇರಿ ರಾಮ್, ನೀವು ಹೇಳೋದಷ್ಟು ಸುಂದರಿಯಾಗಿಲ್ಲ ಅಂತ ಸೀತಾ ಹೇಳ್ತಾಳೆ. ನಾನ್ಯಾಕ್ರೆ ಸುಳ್ಳು ಹೇಳಲಿ ಅಂತ ರಾಮ್ ಕೇಳಿಸ್ತಾನೆ. ದೇವರೇ ಬಂದು ಮಾಡೋಕೆ ನಿರ್ಧರಿಸಿರೋ ಜೋಡಿನ ಚಾಂದಿನಿ ದೂರ ಮಾಡಲು ಸಾಧ್ಯನಾ? ನಂತರ ಸೀತಾ ತಾತನ ಬಗ್ಗೆ ಪ್ರಶ್ನೆ ಮಾಡ್ತಾಳೆ. ಅವರ ಆರೋಗ್ಯ ಹೇಗಿದೆ ಈಗ? ನೀವೇ ಬೇರೆ ನಿಮ್ಮ ವಿಚಾರನ ಅವರಿಗೆ ಹೇಳ್ತೀನಿ ಅಂತ ಹೇಳಿದ್ದೀರಿ. ಇಂಥ ಸಂದರ್ಭದಲ್ಲಿ ಅವರ ಆರೋಗ್ಯದ ಬಗ್ಗೆ ಕೂಡ ಗಮನವಿರಬೇಕು ಅಲ್ವಾ ಅಂತ ಕೇಳ್ತಾಳೆ. ರಾಮ್ ಆ ಬಗ್ಗೆ ಕಾನ್ಫಿಡೆಂಟ್ ಆಗಿರ್ತಾನೆ. ತಾತಂಗೆ ಇದರಿಂದ ಖುಷಿಯಾಗುತ್ತೆ ಎಂದಿರ್ತಾನೆ. ಸೀತಾರಾಮ ಧಾರಾವಾಹಿ ಜೀ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುತ್ತದೆ.
ಈ ಧಾರಾವಾಹಿ ಸೀತಾ ಹಾಗೂ ರಾಮ್ ಇಬ್ಬರು ಪ್ರೀತಿಗಾಗಿ ಹಂಬಲಿಸುತ್ತಿದ್ದರೂ ಸಹ ಇದುವರೆಗೆ ಒಂದಾಗಿರಲಿಲ್ಲ. ಆದರೆ ಈ ಸಂಚಿಕೆಯ ಮಾತರ ತಿರುವು ಕಂಡಿದೆ. ಸೀತಾ ರಾಮ್ ಹತ್ತಿರ ತನ್ನ ಪ್ರೀತಿಯನ್ನು ಹೇಳಿಕೊಂಡಿದ್ದಾನೆ. ಈ ಬಗ್ಗೆ ಹೆಚ್ಚಿನ ವಿಡಿಯೋ ಮುಂದಿನ ವಿಡಿಯೋಗಳಲ್ಲಿದೆ. ಸೀತಾರಾಮ ಸೀರಿಯಲ್. ರಾಮ್ ಸೀತಾ ಮದುವೆಗೆ ಒಪ್ಪಿದ ಸಿಹಿ, ಆದರೆ ಭಾರ್ಗವಿ ಏನ್ ಮಾಡ್ತಾಳೆ? ಸೀತಾರಾಮ ಧಾರಾವಾಹಿಯಲ್ಲಿ ಇದ್ದಕ್ಕಿದ್ದ ಹಾಗೆಯೇ ಸೂರಿ ತಾತನ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗಿದೆ. ಇದರಿಂದ ರಾಮಗೆ ಆತಂಕ ಶುರುವಾಗಿದೆ. ತನ್ನ ಮದುವೆ ಬಗ್ಗೆ ಹೀಗೆ ಹೇಳುವುದು, ಅದರಲ್ಲೂ ಸೀತಾಳಿಗೆ ಈಗಾಗಲೇ ಮಗು ಇದೆ. ಈ ವಿಚಾರ ಮನೆಯಲ್ಲಿ ಯಾರಿಗೂ ಗೊತ್ತಿಲ್ಲ. ಹೇಳಿದರೆ ಏನು ಮಾಡುತ್ತಾರೋ ಎಂಬ ಆತಂಕಗೊಂಡಿದ್ದಾನೆ. ಈ ವಿಚಾರದಲ್ಲಿ ರಾಮ ಈಗ ಭಾರ್ಗವಿಯ ಸಹಾಯವನ್ನು ಪಡೆದುಕೊಳ್ಳಲು ಆಲೋಚಿಸಿದ್ದಾನೆ. ಭಾರ್ಗವಿಯ ರಾಮ್ ನಡೆ ಗೊತ್ತಿದ್ದು ಮನದಲ್ಲೇ ನಸು ನುಗ್ಗಿದ್ದಾಳೆ. ಅನಾಮಿಕನಿಗಾಗಿ ಕಾದರೂ ಬರಲಿಲ್ಲ. ಸೀತಾ ಪಾರ್ಕ್ಗೆ ಬಂದು ಅನಾಮಿಕನಿಗಾಗಿ ಕಾಯುತ್ತಿದ್ದಾಳೆ. ರಾಮ್ ಪಾರ್ಕ್ಗೆ ಬಂದು ನೀವ್ಯಾಕೆ ಬಂದಿದ್ದು? ನಾನು ನೋಡಿಕೊಳ್ಳುತ್ತಿದ್ದೆ ಎನ್ನುತ್ತಾನೆ. ಸೀತಾ ನಿಮ್ಮನ್ನು ನೋಡಿ ಅವನು ಹೋಗಬಹುದು ಎಂದಾಗ ರಾಮ್ ಬಚ್ಚಿಟ್ಟುಕೊಳ್ಳುತ್ತಾನೆ. ಆಗ ರುದ್ರಪ್ರತಾಪ್ ಅಲ್ಲಿಗೆ ಬರುತ್ತಾನೆ. ಸೀತಾ, ನಿನಗೆ ಹಳೆಯದೆಲ್ಲ ಮರೆತು ಹೋಗಿದೆ ಅಲ್ವಾ? ಇವತ್ತು ಎಲ್ಲವನ್ನು ನೆನಪು ಮಾಡಿಸ್ತೀನಿ ಎಂದು ಹೇಳುತ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಅಂಜಲಿ ಹಾಗೂ ಪ್ರಿಯಾ ಬರುತ್ತಾರೆ. ಆಗ ರುದ್ರಪ್ರತಾಪ್ ತಾನು ರಾಮ ಕೂಡ ಕಾಣಿಸುತ್ತಾನೆ. ಹಾಗಾಗಿ ರುದ್ರಪ್ರತಾಪ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಸೀತಮ್ಮನ ಮದುವೆಗೆ ಒಪ್ಪಿದ ಸಿಹಿ. ಇನ್ನು ಸಿಹಿಗೆ ರಾಮ್ ಇಲ್ಲದೆ ಸೀತಾ ಚೆನ್ನಾಗಿರೋಲ್ಲ. ಸೀತೆ ಇರದೆ ರಾಮ್ನನ್ನು ನೋಡೋಕೆ ಆಗಲ್ಲ ಎಂಬುದು ಅರ್ಥ ಮಾಡಿಕೊಂಡಿದ್ದಾಳೆ ಸಿಹಿ. ಮದುವೆಗೆ ರೆಡಿಯಾಗುತ್ತಿರುವ ಅಜ್ಜಿ ತಾತನನ್ನು ನೋಡುತ್ತಾಳೆ. ತಾತ ಅಜ್ಜಿಗೆ ಹೂವನ್ನು ಮುಡಿಸುತ್ತಿರುವುದನ್ನು ನೋಡಿ ಖುಷಿ ಪಡುತ್ತಾಳೆ. ಮದುವೆಗೆ ಮನೆಗೆ ಹೊರಟುವಾಗ ಸೀತಾಳಿಗೂ ಹೂವು ಮುಡಿಸಲು ಹೇಳುವ ಸಿಹಿ. ನನಗೆ ಅಪ್ಪ ಇಲ್ಲದಿದ್ದರೂ ಪರವಾಗಿಲ್ಲ, ಆದರೆ ನಿನಗೆ ಹೂವು ಮುಡಿಸೋಕೆ, ಸೀರೆ ನೆರಗಿಗೆ ಹಿಡಿಯೋಕೆ ಗಂಡ ಬೇಕು ಎಂದು ಹೇಳುತ್ತಾಳೆ. ಈ ಮಾತನ್ನು ಸೀತಾಳನ್ನು ಗೊಂದಲಕ್ಕೀಡುವಂತೆ ಮಾಡುತ್ತದೆ. ಆದರೆ ರಾಮನನ್ನು ಸಿಹಿ ಒಪ್ಪಿಕೊಳ್ಳಿದ್ದಾಳೆ ಎಂಬುದು ಪಕ್ಕಾ ಆಗಿದೆ. ಸೂರಿಗಾಗಿ ಮನೆಯಲ್ಲಿ ಉಳಿದ ಸಾಧನ. ಇನ್ನು ಸೂರಿ ತಾತನ ಆರೋಗ್ಯ ಸಮಸ್ಯೆ ಇದೆ. ಹಾಗಾಗಿ ಸೂರಿ ತಾತ ಇಂದು ಮೆಹಂದಿ ಹಾಗೂ ಹಳದಿ ಶಾಸ್ತ್ರಕ್ಕೆ ನಾನು ಬರುವುದಿಲ್ಲ, ನೀವೆಲ್ಲ ಮದುವೆಗೆ ಹೋಗಿ ಬನ್ನಿ ಎಂದು ಹೇಳುತ್ತಾರೆ. ಸತ್ಯ ತಾನು ಬರುವುದಾಗಿ ಹೇಳುತ್ತಾನೆ. ಆದರೆ ಬೇಕಂತಲೇ ಭಾರ್ಗವಿ ತಾನು ಇರುವುದಾಗಿ ನಾಟಕ ಮಾಡುತ್ತಾಳೆ. ಆದರೆ ರಾಮ್, ನೀವ್ಯಾರು ಬೇಡ, ಸಾಧನ ಚಿಕ್ಕಿ ತಾತನಿಗೋಸ್ಕರ ನೀವಿರಿ, ತಾತನನ್ನು ನೋಡಿಕೊಳ್ಳಿ ಎಂದು ಹೇಳುತ್ತಾಳೆ. ಸಾಧನಳಿಗೆ ಇಷ್ಟವಿಲ್ಲದಿದ್ದರೂ ಕೂಡ ಒಪ್ಪಿಕೊಳ್ಳುತ್ತಾಳೆ. ಸಾಧನ ಸತ್ಯ ಬಳಿ ತನ್ನ ಬೇಸರವನ್ನು ಹೊರಹಾಕುತ್ತಾಳೆ. ಅಶೋಕ್ ಪ್ರಿಯಾ ಮದುವೆ. ಇನ್ನು ಮದುವೆ ಮನೆಗೆ ಎಲ್ಲರೂ ಆಗಮಿಸಿದ್ದಾರೆ. ಅಶೋಕ್ಗಿಂತಲೂ ಪ್ರಿಯಾಳಿಗೆ ತನ್ನ ಮದುವೆ ಖುಷಿ ಹೆಚ್ಚಾಗಿದೆ. ಅಂಜಲಿ ಕೂಡ ಮೆಹಂದಿ ಶಾಸ್ತ್ರ ಹಾಗೂ ಹಳದಿ ಶಾಸ್ತ್ರಕ್ಕೆ ಅತ್ತಿಗೆ ಜೊತೆ ನಿಂತಿದ್ದಾಳೆ. ಭಾರ್ಗವಿ ಮದುವೆ ಮನೆಗೆ ಕಾಟಾಚಾರಕ್ಕೆಂದು ಬಂದಿದ್ದು ರಾಮ್ ಹಾಗೂ ಸೀತಾ ಆಡುತ್ತಿರುವ ಆಟವನ್ನು ನೋಡುತ್ತಿದ್ದಾಳೆ. ಸೂರಿ ತಾತನ ಬಗ್ಗೆ ತನ್ನ ಆತಂಕವನ್ನು ರಾಮ್ ಹೇಳಿಕೊಂಡಿದ್ದಾನೆ. ಸಿಹಿ ಬಗ್ಗೆ ಮನೆಯಲ್ಲಿ ಹೇಗೆ ಹೇಳುವುದು ಗೊತ್ತಿಲ್ಲ. ಅದರಲ್ಲೂ ನಾಳೆ ಅಶೋಕ್ ಮದುವೆ ನಡೆದ ಬಳಿಕ ಎಲ್ಲರ ಎದುರು ನಮ್ಮಿಬ್ಬರ ಪ್ರೀತಿ ಹೇಳಬೇಕು ಎಂದು ಹೇಳುತ್ತಾನೆ. ಸೀತಮ್ಮನ ಮದುವೆಗೆ ಒಪ್ಪಿದ ಸಿಹಿ. ಇನ್ನು ಸಿಹಿಗೆ ರಾಮ್ ಇಲ್ಲದೆ ಸೀತೆ ಚೆನ್ನಾಗಿರೋದಿಲ್ಲ. ಸೀತೆ ಇರದೆ ರಾಮ್ನನ್ನು ನೋಡೋಕೆ ಆಗಲ್ಲ ಎಂಬುದು ಅರ್ಥ ಮಾಡಿಕೊಂಡಿದ್ದಾಳೆ ಸಿಹಿ. ಮದುವೆಗೆ ರೆಡಿಯಾಗುತ್ತಿರುವ ಅಜ್ಜಿ ತಾತನನ್ನು ನೋಡುತ್ತಾಳೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಆಗುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತದೆ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ದೊರೆಯುತ್ತದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.